ಎಸ್, ಇದು ದೃಶ್ಯ ನಂಬರ್ 6. ಪ್ರವಾಸಿಗರ ಅಲ್ಲಿ ಗುಂಡಿನ ಶಬ್ದ ಕೇಳ್ತಿದ್ದಂತೆ ಹೆದರ್ಕೊಳ್ತಾರೆ. ಪ್ರವಾಸಿಗರೊಬ್ಬರು ಗುಂಡಿನ ಶಬ್ದ ಕೇಳಿ ಹೆದರಿದಂತ ದೃಶ್ಯ. ಆ ದೃಶ್ಯವನ್ನ ಒಮ್ಮೆ ನೋಡ್ಬಿಡೋಣ. परमात्मा रक्षा करेगा। बुजुर्गों का आशीर्वाद, भगवान की कृपा से जरूर बचेंगे हम। यहाँ पर अटैक हुआ आतंकवादियों का, हम लोग बाल बाल बचे हैं, मगर परमात्मा रक्षा करेगा। बुजुर्गों का आशीर्वाद, भगवान की कृपा से जरूर बचेंगे हम। यहाँ पर अटैक हुआ आतंकवादियों का। ಎಸ್, ಈ ದೃಶ್ಯವನ್ನ ಗಮನಿಸಬಹುದು. ಪಾಪ ಆ ವ್ಯಕ್ತಿ ನಡ್ಕೊಂಡು ಬರ್ತಾ ಇದ್ದಾರೆ, ಕೈ ಬೀಸ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ. ಹೌದು, ಸೋಷಿಯಲ್ ಮೀಡಿಯಾ ಅಲ್ವಾ, ಸುಮ್ಮನೆ ಇಲ್ಲಿಗೆ ಬಂದಿದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ, ಒಂದು ವಿಡಿಯೋ ಮಾಡೋಣ ಅಂತ. ಅವಾಗ ಸೌಂಡ್ ಕೇಳುತ್ತೆ, ಡಾಮ್ 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 ಅಂತ ಸೌಂಡ್ ಕೇಳುತ್ತೆ. ಬೆಚ್ಚ ಬಿದ್ದು ಬಿಡ್ತಾರೆ. ಏನಾಗ್ತಾ ಇದೆ ಅಂತೆಲ್ಲ ತಿರುಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ಆಗ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡಿ ಅಲ್ಲಿ ಗುಂಡಿನ ಸದ್ದು ಕೇಳ್ತಾ ಇದೆ, ಆತಂಕವಾದಿಗಳು ಅನ್ನೋದಾಗಿ ಭಯ ಬೀಳ್ತಾರೆ. ಅವರ ಭಾವನೆ ನೋಡ್ತಿದ್ದಂತೆ ಗೊತ್ತಾಗುತ್ತೆ, ಸೌಂಡ್ ನೋಡಿದ್ರೇನೆ ಗೊತ್ತಾಗುತ್ತೆ ಅವ್ರು ದೂರ ಇಲ್ಲ. ಎಲ್ಲಿ ಘಟನೆ ನಡೀತೋ, ಪಹಲ್ಗಾಮ್ನ ಆ ಒಂದು ಪ್ರವಾಸಿ ತಾಣದಲ್ಲಿ ಎಲ್ಲಿ ಘಟನೆ ನಡೀತೋ ಅಲ್ಲಿಂದ ಬಹಳ ದೂರ ಇಲ್ಲ. ಬಹಳ ದೂರ ಅಂತಂದ್ರೆ ಒಂದು 50ರಿಂದ 100 ಮೀಟರ್ ಮಾತ್ರ ದೂರ ಇರಬಹುದು. ಶಬ್ದ ನೀಟಾಗಿ ಕೇಳಿಸ್ತಾ ಇದೆ, ಬಹಳ ಸ್ಪಷ್ಟವಾಗಿ. ಹಾಗಾಗಿನೇ ಅಷ್ಟು ಬೆಚ್ಚು ಬಿದ್ದಿದ್ದಾರೆ. ಆ ರೀತಿಯಾದಂತ ಒಂದು ಘಟನೆ ಅದು. ನಿಜಕ್ಕೂ ಕೂಡ ಬಹಳ ಭಯಾನಕವಾಗಿ ಅಲ್ಲಿನ ಜನರನ್ನ ಹೀನಾಮಾನವಾಗಿ ಕೊಂದು ಹಾಕಿದ್ದಾರೆ ಉಗ್ರರು. ಹಾಗಾದ್ರೆ ಇನ್ನು ನೆಕ್ಸ್ಟ್ ದೃಶ್ಯ ಯಾವ ರೀತಿ ಆಗಿದೆ, 7ನೇ ದೃಶ್ಯವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಈ ಒಂದು ದೃಶ್ಯವನ್ನ ನೋಡ್ಬಿಟ್ರೆ ನಿಜಕ್ಕೂ ಕೂಡ